ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ಡ್ರಾಮಾ ಮಾಡ್ತಿದ್ದಾಳೆ. ಹಾಗಿದ್ರೆ ಕೀರ್ತಿ ಎಲ್ಲ ನೆನಪಿದ್ರೂ ಕೂಡ ಇಲ್ಲಿ ಲಕ್ಷ್ಮಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸೋಕೆ ಮುಂದಾಗ್ತದಾಳ. ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ತನ್ನ ಗಂಡನ ಕೆಲಸನ ಮತ್ತೆ ವಾಪಸ್ ಕೊಡಿಸೋದಕ್ಕೆ, ಆ ಬ್ಯಾನನ್ನು ಕ್ಯಾನ್ಸಲ್ ಮಾಡಿಸೋದಕ್ಕೋಸ್ಕರ ಫೆಡ್ರೇಷನ್ ಅವ್ರ ಹತ್ರಕ್ಕೆ ಹೋಗಿದ್ದಾರೆ. ಹಾಗಾಗಿ ಲಕ್ಷ್ಮಿ ಮನೆಯಲ್ಲಿಲ್ಲ. ಆದರೆ ಕೀರ್ತಿ ಮನೆಗೆ ಬರ್ತಾಳೆ. ನಾನು ಲಕ್ಷ್ಮಿ ಜೊತೆನೇ ಇರ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಹೊರಗಡೆ ಹೋಗೋದಿಲ್ಲ, ನಾನು ಲಕ್ಷ್ಮಿ ಜೊತೆನೇ ಇರಬೇಕು, ಅದೇ ಸರಿ ಅಂತ ಹೇಳಿ. ಆದರೆ ಇಲ್ಲಿ ಸುಪ್ರೀತ್ ಅವರು ಲಕ್ಷ್ಮಿ ಇಲ್ಲ, ಇಲ್ಲಿ ವೈಷ್ಣವ್ ನಿನ್ನನ್ನು ಪಾತ್ರ ಮಾಡ್ಕೊಳೋಕ್ಕೆ ಒಪ್ಕೊಂಡಿಲ್ಲ, ಹಾಗಾಗಿ ಲಚ್ಚಿ ಬಂದಮೇಲೆ ನೀನು ಬರುವಂತೆ ಅಂತ ಹೇಳಿ ಪೂಸಿ ಮಾಡಿ ಇಲ್ಲಿ ಕೀರ್ತಿನ ಮತ್ತೆ ಅವ್ರ ಮನೆಗೆ ಕಳಿಸ್ತಾರೆ. ಇದರಿಂದಾಗಿ ವೈಷ್ಣವ್ಗೆ ಅನುಮಾನ ಬರುತ್ತೆ, ಯಾಕೆ ರೀತಿ ಆಡ್ತಿದ್ದಾಳೆ ಕೀರ್ತಿ ಅಂತ. ಅದೇ ಕಾರಣಕ್ಕೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವಾಗಿ ಇಲ್ಲಿ ವೈಷ್ಣವ್ ಕೀರ್ತಿ ಮನೆಗೆ ಹೋಗ್ತಾರೆ. ಕೀರ್ತಿ ಮನೆಗೆ ಹೋಗಿದ್ದೆ, ನಾನು ಕೀರ್ತಿ ಜೊತೆ ಮಾತನಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಅವಳ ಜೊತೆ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕಾಗಿದೆ, ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ ಕೂಡ ವೈಷ್ಣವ್ ಹೇಳ್ತಾರೆ. ನಂತರ ಈ ಕಡೆ ಕಾರುಣ್ಯ ಅವರು ಒಳಗಡೆ ಇದ್ದಾಗಲೇ ಈ ಕಡೆ ಕೀರ್ತಿ ವೈಷ್ಣವ್ನ ಕರ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ. ಮನೇಲಿ ಸುಪ್ರೀತಾ ಗಂಗಕ್ಕ ಎಲ್ಲರೂ ಕೂಡ ಹೊರಡ್ತಾ ಇದ್ರೆ ಅಲ್ಲಿ ಕೀರ್ತಿ ಕಾಣಿಸ್ತಾ ಇಲ್ಲ, ವೈಷ್ಣವ್ ಕಾಣಿಸ್ತಿಲ್ಲ. ಇಲ್ಲಿ ವೈಷ್ಣವ್ ಕೀರ್ತಿನ ಕರ್ಕೊಂಡು ಹೊರಗಡೆ ಹೋಗಿದ್ದಾನೆ. ಏನಪ್ಪ ಮಾಡೋದು, ವಿಷಯ ಗೊತ್ತಾಗ್ಬಿಟ್ರೆ ಆ ಕಡೆ ಏನು ಮಾಡೋದು ಅಂತ ಎಲ್ಲ ಕೂಡ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದರ ನಡುವೆ ಇಲ್ಲಿ ಲಕ್ಷ್ಮಿ ಕೂಡ ಇಲ್ಲ, ಏನು ಮಾಡೋದು ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿ ಕೂಡ ಆ ಕೆಲಸ ಮುಗಿಸ್ಕೊಂಡು ವಾಪಸ್ ಇವ್ರ ಕಾಲ್ನ ರಿಸೀವ್ ಮಾಡಿ ಮನೆಗೆ ಬರ್ತಿದ್ದಾರೆ. ಈ ಕಡೆ ವೈಷ್ಣವ್ ಮತ್ತು ಕೀರ್ತಿ ಹೊರಗಡೆ ಇದ್ದಾರೆ. ವೈಷ್ಣವ್ ಹತ್ರ ಕೀರ್ತಿ ಯಾಕೆ ನೀನು ನನ್ನನ್ನು ಬೇಡ ಅಂತ ಹೇಳಿದೆ, ರಿಜೆಕ್ಟ್ ಮಾಡಿದೆ ಅಂತ ಕೇಳ್ತಿದ್ದಾಗೆ ವೈಷ್ಣವ್ಗೆ ಪ್ರೀತಿ ನೆನಪಾಗ್ಬಿಡುತ್ತೆ. ಏನಿದು, ಇವಳು ನನ್ನನ್ನು ರಿಜೆಕ್ಟ್ ಮಾಡಿ ಈಗ ನಾನೇ ಇವಳನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳಲ್ಲ ಅಂತ ಹೇಳಿ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ ಈ ಕಡೆ ವೈಷ್ಣವ್ಗೆ. ಅದೇ ಕಾರಣಕ್ಕೆ ಈ ಕಡೆ ಕೀರ್ತಿ ಕೂಡ ಕಾರಿಂದ ಇಳಿದಿದ್ದೆ ಕೆಳಗಡೆ ಇಳಿತಾಳೆ. ಕೆಳಗಡೆ ಇಳಿತಿದ್ದಾಗೆ ಈ ಕಡೆ ವೈಷ್ಣವ್, ಸಾಕು ನಿನ್ನ ನಾಟಕನ ನಿಲ್ಲಿಸು, ಎಷ್ಟು ಅಂತ ನಾಟಕ ಮಾಡ್ತೀಯ ನೀನು, ಸಾಕಾಗಿದೆ ನಿನ್ನ ನಾಟಕನ ನೋಡಿ ಅಂತ ಹೇಳ್ತಿದ್ದಾನೆ. ಇದರಿಂದ ತುಂಬ ಕೋಪ ಬಂದ್ಬಿಡುತ್ತೆ ಕೀರ್ತಿಗೆ. ಹಾಗಾಗಿ ಅಡ್ಡ ಮಾಡಿ ಕಾರ್ ಮೇಲೆ ಕುತ್ಕೋತಾಳೆ. ಅಷ್ಟರಲ್ಲಿ ಸುಪ್ರೀತಾ ಬರ್ತಾರೆ. ಸುಪ್ರೀತಾ ಬಂದಿದ್ದೆ ಈ ಕಡೆ ಕಾರಿಂದ ಇಳಿ ಕೀರ್ತಿ ಅಂತ ಹೇಳ್ತಿದ್ರೆ ನಾನು ಇಳಿಯೋದಲ್ಲ, ಲಚ್ಚಿ ಬರೋ ತನಕ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ಅಂತ ಹಠಕ್ಕೆ ಬೀಳ್ತಾಳೆ ಇಲ್ಲಿ ಕೀರ್ತಿ. ಇದನ್ನು ನೋಡಿದ್ದೆ ಸುಪ್ರೀತಾ ಅವ್ರಿಗೆ ಏನೋ ಕನ್ಫ್ಯೂಷನ್, ಏನದು ಕೀರ್ತಿ ಮೊದಲು ಕೀರ್ತಿಯಾಗೆ ಕಾಣಿಸ್ತಿದ್ದಾಳಲ್ಲ ಅಂತ ಹೇಳಿ ಅನುಮಾನ ಶುರುವಾಗುತ್ತೆ. ಈ ಕಡೆ ವೈಷ್ಣವ್ಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಈ ಕಡೆ ಚಿಂಗಾರಿ ಕೂಡ ಇವ್ರು ಎಲ್ಲರನ್ನ ಕೂಡ ದೂರದಿಂದ ನೋಡಿ ಅಬ್ಸರ್ವ್ ಮಾಡ್ತಿದ್ದಾರೆ ಏನಾಗ್ತದೆ ಇಲ್ಲಿ ಅಂತ ಹೇಳಿ. ಜೊತೆಗೆ ಇಲ್ಲಿ ಲಕ್ಷ್ಮಿ ಅಷ್ಟರಲ್ಲಿ ಬರ್ತಾಳೆ. ಲಕ್ಷ್ಮಿ ಬರ್ತಿದ್ದಾಗೆ ಕೀರ್ತಿ ಬಂದು ಅಪ್ಕೋತಿದ್ದಾಗೆ ಇಲ್ಲಿ ಲಕ್ಷ್ಮಿ ಕೂಡ ಕೀರ್ತಿನ ಸಮಾಧಾನ ಮಾಡಿ ಸುಪ್ರೀತ್ ಅವ್ರ ಜೊತೆ ಕಳಿಸ್ತಾರೆ. ಆದರೆ ಇಲ್ಲಿ ಸುಪ್ರೀತ್ ಅವ್ರಿಗಂತೂ ಅನ್ನಿಸ್ತಿದೆ, ಏನಪ್ಪ ಇದು, ಏನು ನಡೀತಿದೆ ಇಲ್ಲಿ ಅಂತ ಹೇಳಿ. ಅಷ್ಟರಲ್ಲಿ ಕಾರುಣ್ಯ ಅವ್ರು ಬಂದಿದ್ರಿಂದ ಸುಪ್ರೀತ್ ಅವ್ರ ಜೊತೆ ಇದ್ದ ಕೀರ್ತಿ ಕಾರುಣ್ಯ ಅವ್ರ ಜೊತೆ ಹೋಗ್ಬಿಡ್ತಾರೆ. ಯಾರ್ದೂ ದೃಷ್ಟಿ ಇವರ ಮೇಲೆ ಬಿದ್ದಿದೆ ಅನ್ನೋದು ಸುಪ್ರೀತ್ ಅವ್ರಿಗೆ ಗೊತ್ತಾಗ್ತದೆ. ಆ ಕಡೆ ಚಿಂಗಾರಿ ಎಲ್ವನ್ನ ಕೂಡ ಅಬ್ಸರ್ವ್ ಮಾಡಿ ಕಾವೇರಿ ಹತ್ರ ಹೋಗ್ತಾರೆ. ಈ ಕಡೆ ವೈಷ್ಣವ್ ಅಂತೂ ಲಕ್ಷ್ಮಿ ಅವ್ರ ಹತ್ರ, ನೀವು ಅಬ್ಸರ್ವ್ ಮಾಡಿದ್ರೆ ಕೀರ್ತಿ ಮೊದಲೇನಾಗಿಲ್ಲ, ಕೀರ್ತಿ ತುಂಬ ಬದಲಾಗಿದ್ದಾಳೆ, ಕೀರ್ತಿಲಿ ಏನೋ ಚೇಂಜಸ್ ಇದೆ ಅಂತ ಹೇಳ್ತಾರೆ, ನನಗೆ ಇವತ್ತು ಗೊತ್ತಾಗಲೇಬೇಕು ವಿಷಯ ಅಂದ ತಕ್ಷಣ ಈ ಕಡೆ ಲಕ್ಷ್ಮಿಗೆ ಭಯ ಶುರುವಾಗ್ಬಿಡುತ್ತೆ. ಏನಿದು, ಇವ್ರಿಗೆ ಗೊತ್ತಾಗೋಯ್ತಾ, ಕೀರ್ತಿ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ಖಂಡಿತ ಅತ್ತೆ ಏನಾದರೂ ಮಾಡಿ ಹೊರಗಡೆ ಬಂದುಬಿಡ್ತಾರೆ. ಅತ್ತೆ ಹೊರಗಡೆ ಬಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಈ ಕಡೆ ಯೋಚನೆ ಮಾಡ್ತಿದ್ದಾಳೆ ಲಕ್ಷ್ಮಿ. ನಿಜ ಹೇಳಿ, ಯಾಕೆ ಕೀರ್ತಿ ಈ ರೀತಿ ಆಡ್ತಿದ್ದಾಳೆ, ನೀವು ಕೀರ್ತಿನ ಅತಿಯಾಗಿ ನಂಬೋಕ್ಕೆ ಹೋಗಬೇಡಿ, ಕೀರ್ತಿ ನಮ್ದಷ್ಟು ಅದರಿಂದ ನಮಗೆ ಡೇಂಜರ್. ಇವತ್ತು ಎಷ್ಟು ಹಠ ಮಾಡಿದ್ಲು ನೋಡಿದ್ರಲ್ವ, ಅವಳು ಈ ರೀತಿ ಅಡ್ವಾಂಟೇಜ್ ತೊಗೋತಿದ್ದಾಳೆ, ಬಿಕಾಸ್ ನಮ್ಮಿಬ್ಬರ ನಡುವೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದೇ ಕಾರಣಕ್ಕೆ ಅವಳು ಮನೆಗೂ ಕೂಡ ಬಂದಿದ್ದು ಲಗೇಜ್ ಸಮೇತ ಅಂದಾಗ ಇಲ್ಲಿ ಲಕ್ಷ್ಮಿಗೆ ಆಶ್ಚರ್ಯ ಆಗುತ್ತೆ, ಮನೆಗೆ ಬಂದಿದ್ರ ಕೀರ್ತಿ ಅವರು ಅಂತ. ಈ ಕಡೆ ವೈಷ್ಣವ, ಹೌದು ನಿಮ್ಮ ಜೊತೆನೇ ಇರ್ತೀನಿ ಅಂತ ಬರ್ತಾಳೆ, ಯಾಕೆ ಬಂದಿದ್ಲು ಅವಳು, ನಿಜವಾಗ್ಲೂ ಹೇಳ್ತಿದ್ದೀನಿ ಅವಳನ್ನ ನಂಬೋಕ್ಕೆ ಹೋಗಬೇಡಿ, ನಾಟಕ ಮಾಡ್ತಿದ್ದಾಳೆ, ಇನ್ನೋಸೆಂಟ್ ಥರ ಬದಲಾಗಿದ್ದೀನಿ ಅಂತ ಅಂತಿದ್ದಾಗ ಈ ಕಡೆ ಲಕ್ಷ್ಮಿ ಅವ್ರಿಗೆ ಅವ್ರು ಯಾರು ಅನ್ನೋದೇ ನೆನಪಿಲ್ಲ, ಅವರೇ
ನಾಟಕ ಮಾಡೋಕ್ಕಾಗತ್ತೆ ವೈಷ್ಣವ್ ಅವರೇ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಿದ್ದಾಳೆ. ಅವ್ರಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ಖಂಡಿತ ಅತ್ತೆ ಅಡ್ವಾಂಟೇಜ್ ತೊಗೊಂಡು ಎಲ್ಲವನ್ನ ಕೂಡ ಉಲ್ಟಾ ಮಾಡಿ ಖಂಡಿತ ಆಚೆ ಬಂದು ಇನ್ನೇನೋ ಒಂದು ಕೆಲಸ ಮಾಡಿ ಮತ್ತೊಂದು ತಪ್ಪು ಮಾಡಿ ಇನ್ಯಾರಿಗೇನು ತೊಂದರೆ ಕೊಡ್ತಾರೋ, ಯಾವುದೇ ಕಾರಣಕ್ಕೂ ಕೀರ್ತಿ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಲಕ್ಷ್ಮಿ ಅನ್ಕೋತಾಳೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅವರಿಂದ ನಮ್ಮ ಮನೆಯವರಿಂದ ಅವ್ರಿಗೆ ಎಷ್ಟು ಹರ್ಟ್ ಆಗಿದೆ ಅನ್ನೋದು ನೆನಪಿದೆ ಅಲ್ವಾ? ಆ ಘಾಸಿಂದನೇ ಅವರು ಆಚೆ ಬರಬೇಕಾಗಿದೆ. ನನಗೆ ಒಂದು ಕ್ಷಣ ಎಷ್ಟು ಬೇಜಾರಾಗೋಯ್ತು, ಅಂಥದ್ರಲ್ಲಿ ಎಷ್ಟೆಲ್ಲ ಅನುಭವಿಸಿದ್ದಾರೆ, ಪ್ರೀತಿನ ಕಳ್ಕೊಂಡಿದ್ದಾರೆ. ನೀವು ಅವ್ರನ್ನ ಪ್ರೀತಿಸಿದವರು ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂದಾಗ ಖಂಡಿತ ನನಗೂ ಕೂಡ ಅನಿಸುತ್ತೆ. ಅದೇ ಕನಸನ್ನಿತ್ತು. ಆದರೆ ಇವತ್ತವಳು ವಿಚಾರ ನೋಡಿದ್ರೆ ನಂಗೆ ತುಂಬಾ ಕೋಪ ಬಂದು ಬೇಜಾರಾಯಿತು. ನಮ್ಮಿಬ್ಬರು ನಡುವೆ ಅವಳು ಬರೋದು ಇಷ್ಟ ಇಲ್ಲ. ನಡೆದೋಗಿದ್ದೆ, ಈ ರೀತಿ ಯಾಕೆ ನಡ್ಕೋಬೇಕು ಅಂದಾಗ ಅದಕ್ಕೆ ಅವ್ರಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ, ನಾವು ಕೂಡ ಕೊಡಬೇಕಾಗುತ್ತೆ. ಅವ್ರಿಗೆ ತುಂಬಾ ಆಗಿದೆ ಅಂತ ಲಕ್ಷ್ಮಿ ಕೂಡ ಹೇಳಿ ಅರ್ಥ ಮಾಡಿಸ್ತಾಳೆ ವೈಷ್ಣವ್ಗೆ. ಜೊತೆಗೆ ಲಕ್ಷ್ಮಿ ವೈಷ್ಣವ್ನ ಕೀರ್ತಿಯಿಂದ ದೂರ ಮಾಡಬೇಕು, ಹತ್ರ ಆದಷ್ಟು ಖಂಡಿತವಾಗ್ಲೂ ವಿಷಯ ಬೇರೆ ಕಡೆ ಹೋಗ್ಬೋದು, ಕೀರ್ತಿಗೆ ಬುದ್ಧಿ ಭ್ರಮಣೆ ಆಗಿರೋದು ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ನೀವು ಕೀರ್ತಿ ಜೊತೆ ಈ ರೀತಿ ಹೊರಗಡೆ ಬರೋದು ನಂಗೆ ಇಷ್ಟ ಆಗೋದಿಲ್ಲ. ನೀವ್ಯಾಕೆ ಕೀರ್ತಿನ ಪದೇ ಪದೇ ಭೇಟಿ ಮಾಡ್ತೀರಾ ಅಂತ ಕೇಳ್ತಾಳೆ. ಈ ಕಡೆ ವೈಷ್ಣವ ಅದು ಆಗಲ್ಲ, ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಅದಕ್ಕೆ ಹೊರತು ಇನ್ನೇನಕ್ಕೂ ಅಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ ಲಕ್ಷ್ಮಿ ಅವರೇ ಅಂದಾಗ ನನಗೆ ನೀವಿಬ್ಬರು ಈ ರೀತಿ ಭೇಟಿ ಮಾಡೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಲಕ್ಷ್ಮಿ. ಇದರಿಂದಾಗಿ ಲಕ್ಷ್ಮಿ ಮನಸ್ಸಲ್ಲೇ ಅನ್ಕೋತಿದ್ದಾಳೆ, ಸಾರಿ ನಂಗೆ ಅರ್ಥ ಆಗುತ್ತೆ, ನಿಮ್ಗೆ ಬೇಜಾರಾಗ್ತದೆ ಅಂತ, ಬಟ್ ನನಗಿದು ಹೊರತಾಗಿ ಬೇರೆ ದಾರಿ ಇಲ್ಲ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಅಂತ ಲಕ್ಷ್ಮಿ ಅನ್ಕೋತಾಳೆ. ನಂತರ ಈ ಕಡೆ ವೈಷ್ಣವ್ ಕೂಡ ಬಂದು ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಲಕ್ಷ್ಮಿ ಹತ್ರ ಕ್ಷಮೆ ಕೇಳ್ತಾರೆ. ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ವೈಷ್ಣವ್ಗೆ ಲಕ್ಷ್ಮಿ ಫೆಡ್ರೇಷನ್ ಅಂತ ಹೋಗಿದ್ದೆ, ನಾಳೆ ನಿಮಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅಂದಾಗ ಸರಿ ಆಯಿತು ಅಂತ ವೈಷ್ಣವ್ ಕೂಡ ಹೇಳ್ತಾರೆ. ಮನೆಗೆ ಬರ್ತಿದ್ದಾಗೆ ಸುಪ್ರೀತ್ ಅವ್ರಿಗೆ ಅನುಮಾನ ಶುರುವಾಗಿದೆ. ಕೀರ್ತಿ ನಿಜವಾಗ್ಲೂ ಕೂಡ ಬದಲಾಗಿದ್ದಾಳೆ. ಕೀರ್ತಿ ವರ್ಚಸ್ ಆ ರೀತಿ ಇರ್ಲಿಲ್ವಲ್ಲ, ತುಂಬ ಇನ್ನೋಸೆಂಟ್ ಅಂದರೆ ಮಗು ಥರ ಇರಬೇಕಿತ್ತು. ಲಚ್ಚಿ ಬಿಟ್ಟು ಅವಳು ಏನೂ ಕೂಡ ಮಾಡೋದಿಲ್ಲ. ಅಂಥದ್ರಲ್ಲಿ ಲಚ್ಚಿ ಇಲ್ಲದೆ ಅವಳು ವೈಷ್ಣವ್ ಯಾರು ಅಂತಲೇ ಸರಿಯಾಗಿ ಪರಿಚಯ ಇಲ್ಲ ಈಗ ಅವಳಿಗೆ. ಅಂಥದ್ರಲ್ಲಿ ಹೊರಗಡೆ ಹೋಗಿದ್ದಾಳೆ, ಅವಳೇ ವೈಷ್ಣವ್ನ ಕರ್ಕೊಂಡು ಹೋಗಿದ್ದಾಳೆ ಅಂದರೆ ನಿಜವಾಗ್ಲೂ ಕೂಡ ಅವಳೇ ನಮ್ಮ ಬೆನ್ನಿಂದ ಏನಾದರೂ ಆಟ ಆಡ್ತಿರ್ಬೋದಾ? ನಿಜವಾಗ್ಲೂ ಕೀರ್ತಿ ಇನ್ನೋಸೆಂಟ ಅಥವಾ ಎಲ್ಲ ಕೂಡ ನೆನಪಿದ್ದು ಕೀರ್ತಿ ನಮ್ಮಿಂದನೇ ಬ್ಯಾಕ್ ಸ್ಟಾಬ್ ಏನಾದರೂ ಮಾಡ್ತಿದ್ದಾಳ ಅಂತ ಹೇಳಿ ಸುಪ್ರೀತ್ ಅವರು ಗಂಗಕ್ಕನ ಹತ್ರ ಹೇಳ್ತಿದ್ದಾರೆ. ಈ ಕಡೆ ಗಂಗಕ್ಕೂ ಕೂಡ ಇರ್ಬೋದಾ ಅಂತ ಹೇಳಿ ಆಶ್ಚರ್ಯ ಆಗ್ತದೆ. ಇದರಿಂದಾನೇ ಅನ್ನಿಸ್ತಿದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ನಿಜವಾಗ್ಲೂ ಪ್ರಜ್ಞೆ ಇಲ್ವಾ? ಅವಳು ನಿಜವಾಗ್ಲೂ ಮಗುವಾಗಿದ್ದಾಳ, ಇನ್ನೋಸೆಂಟ್ ಆಗಿದ್ದಾಳ, ಯಾವುದೇ ರೀತಿ ಅವಳಿಗೆ ಪ್ರಜ್ಞೆನೇ ಇಲ್ಲದೆ, ನೆನಪಿನ ಶಕ್ತಿ ಇಲ್ಲದೆ ಬಿಹೇವ್ ಮಾಡ್ತಿದ್ದಾಳ. ಬಟ್ ಇನ್ನೇನೋ ಅವಳು ಮಸಲತ್ ಮಾಡಿ ಲಕ್ಷ್ಮಿಗೆ ಚೊಳ್ಳೆ ಹಣ್ಣು ತೆಗೆಸಿ ಫೈನಲಿ ಲಕ್ಷ್ಮಿನ ವೈಷ್ಣವಿಂದ ದೂರ ಮಾಡಿ ವೈಷ್ಣವ್ಗೆ ಹತ್ತಿರ ಆಗೋ ಪ್ರಯತ್ನವಾಗಿ ಈ ರೀತಿ ನಾಟಕ ಮಾಡ್ತಿದ್ದಾಳೆ ಸುಪ್ರೀತಾ. ಅವರ ಅನುಮಾನ ನಿಜ ಆಗಿದೆಯಾ? ಫೈನಲಿ ಕೀರ್ತಿಗೆ ಎಲ್ಲ ನೆನಪಿದ್ದು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ದಾಳ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದರ ನಡುವೆ ಚಿಂಗಾರಿ ಬಂದಿದ್ದೆ ನಿಜವಾಗ್ಲೂ ಎಲ್ಲರೂ ಕೂಡ ಹ್ಯಾಂಡಲ್ ಮಾಡ್ದಾಗಿತ್ತು ಕೀರ್ತಿನ ಅಂತ ಕಾವೇರಿ ಹತ್ರ ಹೇಳ್ತಿದ್ದಾರೆ. ಕಾವೇರಿ ಕೂಡ ನನ್ನ ಅನುಮಾನ ನಿಜ ಆಯಿತು ಅಂತ ಅನ್ಕೋತಿದ್ದಾರೆ. ಖಂಡಿತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ಇಲ್ಲಿಂದ ಹೇಗೆ ಆಚೆ ಬರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕಾವೇರಿ ಅನ್ಕೋತಿದ್ದಾರೆ. ಹಾಗಿದ್ರೆ ಇಲ್ಲಿ ಕಾವೇರಿಗೆ ಒಂದು ಸಣ್ಣ ಗುಟ್ಟು ಕೀರ್ತಿದು ಗೊತ್ತಾದರೆ ಖಂಡಿತವಾಗ್ಲೂ ಅಲ್ಲಿಂದ ಆಚೆ ಬರ್ತಾರೆ. ಗುಟ್ಟು ಗೊತ್ತಾಗೋಕ್ಕೆ ಕೀರ್ತಿಗೆ ಯಾವುದೇ ರೀತಿ ನೆನಪಿನ ಶಕ್ತಿನೇ ಹೋಗಿಲ್ವಾ? ಏನಿದ್ರ ಕತೆ? ಈ ಕಡೆ ಕೀರ್ತಿ ಒಳ್ಳೆಯವಳ, ಕಾವೇರಿ ಒಳ್ಳೆಯವರ? ಖಂಡಿತ ಕಾವೇರಿ ಅಂತೂ ಒಳ್ಳೆಯವರಲ್ಲ, ಬಟ್ ಇಲ್ಲಿ ಕೀರ್ತಿ ಒಳ್ಳೆಯವರ ಕೆಟ್ಟವರ? ಲಕ್ಷ್ಮಿಯಿಂದೇನೆ ಮಸಲತ್ತು ಮಾಡ್ತಿದ್ದಾಳ ಕೀರ್ತಿ, ಲಕ್ಷ್ಮಿಗೇನೆ ಮೋಸ ಮಾಡ್ತಿದ್ದಾಳ ಕೀರ್ತಿ, ಲಕ್ಷ್ಮಿಯ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊತಿದ್ದಾಳ ಕೀರ್ತಿ. ಇಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಇದರ ನಡುವೆ ಲಕ್ಷ್ಮಿ ಹತ್ರ ಸುಪ್ರೀತ್ ಅವರು ಕೂಡ ಬಂದಿದ್ದ ಅವರ ಅನುಮಾನನ ಹೇಳ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಕೀರ್ತಿಯ ಒಂದು ವರ್ತನೆ ಎಲ್ಲೇ ಮೀರಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕೀರ್ತಿ ಬಾಳಿಗೆ ಮತ್ತೆ ಲಕ್ಷ್ಮಿ ಹೋಗ್ತಾಳೆ. ಲಕ್ಷ್ಮಿ ಜೊತೆ ಕೀರ್ತಿ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಎಲ್ಲದೂ ಕೂಡ ಕೀರ್ತಿಯ ಒಂದು ಮಹಾ ಪ್ಲಾನೇ ಆಗಿದೆಯಾ ವೈಷ್ಣವ್ಗೆ ಹತ್ತಿರ ಆಗೋದಕ್ಕೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.